ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯದ ಸಂಗಡ ನಿಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೆ ದೇವರು ಮಾಡಿದಂಥ ಈ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಗ್ರಂಥ 1ನೇ ಅಧ್ಯಾಯ ವಚನ 15-17. ದ ಬುಕ್ ಆಫ್ ರೂತ್ ಚಾಪ್ಟರ್ 1 ವರ್ಸಸ್ 15-17. ನವೋಮಿಯು ರೂತಳಿಗೆ, ಹೀಗೋ ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನೂ ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನ್ಯಾಯಸ್ಥಾಪಕರು ಆಳ್ವಿಕೆ ಮಾಡುತ್ತಿದ್ದಾಗ ದೇಶದಲ್ಲಿ ಬರ ಬರುತ್ತೆ. ಆಗ ಯೆಹೂದ ಪ್ರಾಂತದ ಬೇತ್ಲೆಹೇಮಿನ ಒಬ್ಬ ಮನುಷ್ಯ ತನ್ನ ಹೆಂಡತಿ ಮತ್ತು 2 ಕುಮಾರರ ಜೊತೆಯಲ್ಲಿ ಜೀವನೋಪಾಯಕ್ಕೋಸ್ಕರ ಆತನು ಮೋವಾಬ್ ಎಂಬುವಂತಹ ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ತಾನೆ. ಅವನ ಹೆಸರು ಅಬಿಮೆಲೇಕ, ಅವನ ಹೆಂಡತಿ ಹೆಸರು ನವೋಮಿಯು. ಇವರಿಗೆ ಮಹಲೋನ್ ಮತ್ತು ಕಿಲ್ಯೋನ್ ಎಂಬ 2 ಗಂಡು ಮಕ್ಕಳಿರ್ತಾರೆ. ಸೊ ಹೀಗೆ ಕೆಲವು ದಿನಗಳಾದ ಮೇಲೆ ಆ ಗಂಡ ಅಂದರೆ ಎಲಿಮೆಲೇಕನು ತೀರಿ ಹೋಗ್ತಾನೆ. ಇದಾದ ಮೇಲೆ ನವೋಮಿಯು ಆ ಮೋವಾಬ್ ಸ್ತ್ರೀಯರಲ್ಲಿ ಒಂದು 2 ಆಕೆಯು ಮದುವೆ ಮಾಡ್ತಾಳೆ. ಹೀಗೆ ಇರುವಂಥ ಸಂದರ್ಭದಲ್ಲಿ ಕೆಲವು ದಿವಸಗಳಾದ ಮೇಲೆ ಆ 2 ಗಂಡು ಮಕ್ಕಳು ಕೂಡ ತೀರಿ ಹೋಗ್ತಾರೆ. ಹೀಗೆ ನವೋಮಿ ಮತ್ತು ಆಕೆ 2 ಸೊಸೆಯಂದರು ಒಟ್ಟಿಗೆ ಜೀವನ ಮಾಡ್ತಾ ಇರ್ತಾರೆ. ಹೀಗಿರುವಲ್ಲಿ ಯೆಹೋವ ದೇವರು ತನ್ನ ಪ್ರಜೆಗಳನ್ನು ಕರುಣಿಸಿ ಆ ಜನರಿಗೆ ಆಹಾರವನ್ನು ಒದಗಿಸ್ತಾ ಇದ್ದಾನೆಂಬುದಾಗಿ ಸಮಾಚಾರ ಈ ನವೋಮಿಗೆ ತಿಳಿದಾಗ ನವೋಮಿ ಏನು ಮಾಡ್ತಾಳೆ ಅಂತಂದರೆ ತನ್ನ ಸೊಸೆಯರನ್ನು ಕರೆದುಕೊಂಡು ತನ್ನ ದೇಶಕ್ಕೆ ವಾಪಸ್ ಹೋಗುವುದಕ್ಕೆ ತೀರ್ಮಾನಿಸಿ ಹೋಗುತ್ತಿರುವಾಗ ಆ ನವೋಮಿಯು ತನ್ನ 2 ಸೊಸೆಯರಾದಂಥ ಓರ್ಫಾ ಮತ್ತು ರೂತಳನ್ನು ಕರೆದು ಆಕೆಯು ಹೀಗೆ ಹೇಳ್ತಾಳೆ, ಏನಂತಂದರೆ, ನನ್ನ ಮಕ್ಕಳೇ, ನೀವು ನಿಮ್ಮ ಸ್ವದೇಶಕ್ಕೆ ಹೋಗ್ರಿ, ನೀವು ಹೋಗಿ ಬೇರೆ ಗಂಡಂದಿರನ್ನು ನೀವು ಮದುವೆ ಮಾಡಿಕೊಂಡು ನೀವು ಸುಖವಾಗಿ ಬಾಳ್ರಿ ಎಂಬುದಾಗಿ ಹರಸಿ ಅವರನ್ನು ಮುದ್ದಿಡ್ತಾಳೆ. ಆಗ ಒಬ್ಬ ಸೊಸೆಯಾದಂತಹ ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ತನ್ನ ದೇಶಕ್ಕೆ ವಾಪಸ್ಸು ಹೋಗಿಬಿಡ್ತಾ ಇರುವಾಗ ಈ ನವೋಮಿ ತನ್ನ ಮತ್ತೊಬ್ಬ ಸೊಸೆಯಾದಂಥ ರೂತಳಿಗೆ ಹೇಳ್ತಾಳೆ, ನೋಡು, ನಿನ್ನ ಹೋರಗಿತ್ತಿಯು ತನ್ನ ಸ್ವದೇಶದವರ ಬಳಿಗೂ ತನ್ನ ದೇವತೆಗಳ ಬಳಿಗೆ ಹೋದಂತೆ ನೀನು ಕೂಡ ಹೋಗು ಎಂಬುದಾಗಿ ಹೇಳುವಾಗ ರೂತಳು ಹೇಳುವಂತಹ ಒಂದು ಶ್ರೇಷ್ಠವಾದಂತಹ ಮಾತನ್ನು ನಾವು ಓದುವುದಾದರೆ 15ನೇ ವಚನದಲ್ಲಿ ಹೀಗೆ ಓದ್ತೇವೆ. 16ನೇ ವಚನದಲ್ಲಿ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ. ಪ್ರೀತಿಯ ದೇವಜನರೇ, ಇಲ್ಲಿ ಗಮನಿಸುವಾಗ ಈ ಪರಿಸ್ಥಿತಿಯನ್ನು ಅವರಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಒಮ್ಮೆ ಅವಲೋಕನ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಅತ್ತೆ ಮತ್ತು ಸೊಸೆಯರ ನಡುವೆ ಇರತಕ್ಕಂತಹ ಬಾಂಧವ್ಯ, ಅವರಿಬ್ಬರ ನಡುವೆ ಇರತಕ್ಕಂತಹ ಒಂದು ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ನಾವು ರೂತಳನ್ನು ನೋಡುವಾಗ, ರೂತಳು ಆಕೆಯೊಬ್ಬ ಮೋವಾಬ್ ಸ್ತ್ರೀ, ಅಂದರೆ ಅನ್ಯ ದೇಶದಿಂದ ಬಂದಿರತಕ್ಕಂಥ ಸ್ತ್ರೀ. ಆಕೆಗೆ ಈ ಒಂದು ಯಹೂದದ ಸಂಪ್ರದಾಯಗಳು, ಯಹೂದದ ಆಚಾರಗಳು, ಯಹೂದರ ವಿಚಾರಗಳನ್ನು ಈ ಮದುವೆ ಆದ ಮೇಲೆ ತನ್ನ ಅತ್ತೆಯಾದಂತಹ ನವೋಮಿಯು ಆಕೆಗೆ ಹೇಳಿಕೊಟ್ಟಿರ್ತಾಳೆ.
ಓರ್ಫಳಿಗೂ ಕೂಡ ಹೇಳಿಕೊಟ್ಟಿದ್ದರು. ಆದರೆ ಅವರ ಒಂದು ಜೀವಿತದಲ್ಲಿ ಒಂದು ದೊಡ್ಡ ತೂಫಾನಿನಂತೆ ಒಂದು ಬಿರುಗಾಳಿ ಎದ್ದೇಳುತ್ತೆ. ಏನಂತಂದರೆ ತಮ್ಮ ಯೌವನ ಕಾಲದಲ್ಲಿಯೇ ಓರ್ಫಾ ಮತ್ತು ರೂತ ಇವರಿಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ತಮ್ಮ ತಮ್ಮ ಗಂಡಂದಿರನ್ನು ಕಳೆದುಕೊಳ್ತಾರೆ. ಹೀಗೆ ಆ ಒಂದು ಅತ್ತೆ ನವೋಮಿ ಜೊತೆಯಲ್ಲಿ ಅವರು ಬದುಕೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ಸೊ ಈಗ ಮತ್ತೆ ಇವರು ಆ ಮೋವಾಬ್ ದೇಶವನ್ನು ಬಿಟ್ಟು ವಾಪಸ್ಸು ಯೆಹೂದ ದೇಶಕ್ಕೆ ವಾಪಸ್ಸು ಹೋಗಬೇಕು ಎಂಬುದಾಗಿ ಹೇಳುವಾಗ ಅತ್ತೆ ಹೇಳ್ತಕ್ಕಂಥ ಮಾತು, ನೀವು ನಿಮ್ಮ ಸ್ವದೇಶಕ್ಕೆ ಹೋಗಿ ಅಲ್ಲಿ ಬೇರೆ ಗಂಡಂದಿರನ್ನು ಮಾಡಿಕೊಂಡು ನೀವು ಸಂಸಾರ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ತನಗೆ ಸಿಕ್ಕಿದ್ದು ಒಳ್ಳೆಯ ಅವಕಾಶ ಇದೆ, ನಾನು ನನ್ನ ಜೀವಿತವನ್ನು ಕಟ್ಟಿಕೊಳ್ತೇನೆ ಎಂಬುದಾಗಿ ಆಕೆಯು ತನ್ನ ಸ್ವಜನರ ಬಳಿಗೆ ತನ್ನ ದೇವತೆಗಳ ಬಳಿಗೆ ಹಿಂದಿರುಗಿದರೆ ರೂತಳು ಮಾತ್ರ ಹಾಗೆ ಹೇಳೋದಿಲ್ಲ. ಆಕೆ ಹೇಳ್ತಾಳೆ, ನೀನು ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಒತ್ತಾಯ ಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರ್ತೇನೆ, ನೀನು ಬದುಕುವಲ್ಲಿ ನಾನು ಬದುಕ್ತೀನಿ, ನೀನು ಸಾಯುವಲ್ಲಿ ನಾನು ಸಾಯ್ತೇನೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂಬುದಾಗಿ ರೂತಳು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಅತ್ತೆ ಮತ್ತು ಸೊಸೆ ಇವರಿಬ್ಬರ ಬಾಂಧವ್ಯವನ್ನು ನಾವು ಗಮನಿಸುವಾಗ ಪ್ರೀತಿ ದೇವಜನರೇ, ಅನೇಕ ಕಡೆಗಳಲ್ಲಿ ಅತ್ತೆ ಮತ್ತು ಸೊಸೆಯರ ಒಂದು ಸಂಬಂಧ ಹೇಗಿರುತ್ತೆ ಎಂಬುದಾಗಿ ನಾನೇನು ನಿಮಗೆ ಹೇಳಬೇಕಾಗಿಲ್ಲ. ಅತ್ತೆ ಪ್ರತಿಯೊಂದು ಸಣ್ಣದಕ್ಕೂ ಕೂಡ ಸೊಸೆ ಮೇಲೆ ಕೋಪಗೊಳ್ತಾ ಇರ್ತಾಳೆ ಮತ್ತು ಉರಿಗೊಳ್ತಾ ಇರ್ತಾಳೆ. ಅದೇ ರೀತಿಯಾಗಿ ಸೊಸೆಯು ಕೂಡ ಅಷ್ಟೇ, ತನ್ನ ಅತ್ತೆಯನ್ನು ನೋಡಿದ್ರೆ ಆಕೆಯ ಒಂದು ಸೇವೆ ಮಾಡುವುದರಲ್ಲಿ ಅಥವಾ ಆಕೆಯು ಹೇಳುವಂಥ ಮಾತಿಗೆ ವಿಧೇಯರಾಗಿ ಯಾವಾಗಲೂ ಕೂಡ ನಾನು ಆಕೆ ಮಾತಿನಂತೆ ನಡೆಯಬೇಕಲ್ಲ ಎಂಬುದಾಗಿ ಅನೇಕ ಸಾರಿ ಸೊಸೆಯು ಕೂಡ ಸಿಡಿಮಿಡಿಗೊಳ್ಳತಕ್ಕಂತಹ ಒಂದು ಆ ಕಾರ್ಯಗಳನ್ನು ನಾವು ನೋಡ್ತೇವೆ. ಇಲ್ಲಿ ಆ ರೂತಳ ಸ್ಥಿತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಆಕೆಗೆ ಏನೂ ಇಲ್ಲದೆ ಇರತಕ್ಕಂಥ ಸ್ಥಿತಿ, ತಿನ್ನಲಿಕ್ಕೂ ಕೂಡ ಇಲ್ಲದೆ ಅವರ ಆಹಾರಕ್ಕಾಗಿ ಮತ್ತೆ ಅವರು ವಾಪಸ್ಸು ತಮ್ಮ ದೇಶಕ್ಕೆ ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ರೂತಳು ತನ್ನ ಅತ್ತೆಯನ್ನು ಅಂಟಿಕೊಂಡು ತನ್ನ ಅತ್ತೆಯನ್ನು ಪ್ರೀತಿಸುವುದಕ್ಕೆ ತೀರ್ಮಾನ ಮಾಡ್ತಾಳೆ. ಪ್ರಿಯರೇ, ಇಲ್ಲಿ ರೂತಳ ಒಂದು ತೀರ್ಮಾನ, ರೂತಳ ಒಂದು ಅಭಿಮಾನ, ಅತ್ತೆಯ ಮೇಲೆ ಆಕೆಗಿರ್ತಕ್ಕಂಥ ಅಕ್ಕರೆ, ಅತ್ತೆಯನ್ನು ಮತ್ತು ಅತ್ತೆಯ ದೇವರನ್ನು ಆಕೆಯು ಎಷ್ಟಾಗಿ ಪ್ರೀತಿಸ್ತಾ ಇದ್ದಾಳೆ ಎಂಬುದಾಗಿ ಹೇಳಿದ್ರೆ ನಿಜವಾಗಿಯೂ ಆ ರೂತಳ ಒಂದು ಕ್ಯಾರೆಕ್ಟರ್ ಅಥವಾ ರೂತಳ ಒಂದು ಆ ವ್ಯಕ್ತಿತ್ವ ಇದೆಯಲ್ಲ, ನಿಜವಾಗಿ ಹ್ಯಾಟ್ಸ್ ಅಪ್ ರೀ, ವಂಡರ್ಫುಲ್ ಕ್ಯಾರೆಕ್ಟರ್ ಅದು. ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅತ್ತೆಯಿಂದ ಬೇರೆ ಆಗುವುದಕ್ಕೆ, ಅತ್ತೆ ಮಾವನಿಂದ ತಮ್ಮ ಗಂಡನನ್ನು ಬೇರೆ ಮಾಡಿಕೊಂಡು ಬೇರೆ ಸಂಸಾರ ಮಾಡ್ತಕ್ಕಂಥವುದಕ್ಕೇ ಎಷ್ಟೋ ಜನ ಹೆಣ್ಮಕ್ಳು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಈಗ ಅತ್ತೆನೇ ಸಾಕ್ಷಾತ್ ಹೇಳ್ತಾ ಇದ್ದಾರೆ, ಹೋಗ್ರಿ ನಿಮ್ಮ ಸ್ವದೇಶಕ್ಕೆ ಹೋಗ್ರಿ, ನಿಮ್ಮ ತಾಯಿ ತಂದೆ ಬಳಿಗೆ ಹೋಗ್ರಿ, ಅಥವಾ ನೀವು ಬೇರೆ ಗಂಡಂದ್ರನ್ನು ಮಾಡಿಕೊಂಡು ನೀವು ಸುಖವಾಗಿ ಸಂಸಾರ ಮಾಡ್ರಿ ಎಂಬುದಾಗಿ ಸ್ವತಃ ಅತ್ತೆ ಹೇಳ್ತಾ ಇದ್ದರೂ ಕೂಡ ಈ ಸೊಸೆ ಆಗಿರ್ತಕ್ಕಂಥ ರೂತಳು ಹೇಳ್ತಾಳೆ, ಅತ್ತೆ ದಯವಿಟ್ಟು ನೀನು ನನ್ನನ್ನು ನಿನ್ನಿಂದ ದೂರ ಮಾಡಬೇಡ ಎಂಬುದಾಗಿ. ನೋಡ್ರಿ, ಅಂದರೆ ಅತ್ತೆಯ ಮೇಲೆ ಆಕೆಗಿರ್ತಕ್ಕಂಥ ಪ್ರೀತಿ ಅಥವಾ ಅತ್ತೆಯ ಮೇಲೆ ಆಕೆಗಿರ್ತಕ್ಕಂಥ ಒಂದು ಅಕ್ಕರೆ, ಅತ್ತೆಯ ಮೇಲೆ ಆಕೆಗಿರ್ತಕ್ಕಂಥ ಗೌರವವನ್ನು ಇಲ್ಲಿ ರೂತಳ ಜೀವಿತದಿಂದ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯ ದೇವಜನರೇ, ಈ ರೀತಿಯಾಗಿ ಅತ್ತೆಯನ್ನು ಬಿಡದೆ ಅತ್ತೆಯನ್ನೇ ಅಂಟಿಕೊಂಡು ಅತ್ತೆಯ ಕಷ್ಟದಲ್ಲಿ ಭಾಗಿಯಾಗಿ ತನ್ನ ಸ್ವಜನರ ಬಳಿಗೆ ಹೋಗಿ, ಇನ್ನು ತನಗೆ ಯೌವನ ಕಾಲ ಇದೆ, ಬೇರೆಯವನನ್ನು ಮದುವೆ ಮಾಡಿಕೊಂಡು ಆಕೆಯು ಮಕ್ಕಳನ್ನೆತ್ತು ಸುಖವಾಗಿ ಆಕೆ ಬದುಕಿ ಜೀವನ ಮಾಡಬಹುದಾಗಿತ್ತು. ಆದರೆ ಅಂಥ ಸುಖವನ್ನು ಪಡುವಂಥದ್ದನ್ನು ಆಕೆ ನಿರಾಕರಿಸಿ ಅತ್ತೆ ಜೊತೆಯಲ್ಲಿ ಹೋಗಿ ಆಕೆಯು ಕಷ್ಟವನ್ನು ಅನುಭವಿಸುವುದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾಳೆ. ಆಕೆ ಹೇಳ್ತಾಳೆ, ಮರಣದಿಂದಲ್ಲದೆ ನಮ್ಮನ್ನು ಯಾವುದು ಕೂಡ ಅಗಲಿಸಬಾರದು ಎಂಬುದಾಗಿ. ಗಮನಿಸ್ರಿ, ಅಂದರೆ ನೀನು ಎಲ್ಲಿ ಸಾಯ್ತೀಯೋ ನಾನು ಅಲ್ಲಿ ನಿನ್ನ ಜೊತೆಲಿ ಸಾಯುವುದಕ್ಕೆ ನಾನು ಸಿದ್ಧ ಎಂಬುದಾಗಿ ತೀರ್ಮಾನಿಸಿರ್ತಕ್ಕಂತಹ ಸೊಸೆ ಈ ರೂತಳಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರೇರೆ, ರೂತಳು ತನ್ನ ಅತ್ತೆಯನ್ನು ತನ್ನ ಸ್ವಂತ ತಾಯಿಗಿಂತಲೂ ಅಧಿಕವಾಗಿ ಪ್ರೀತಿಸಿದ ವಿಧ ನಮಗೆ ಗೊತ್ತಾಗುತ್ತದೆ. ಅತ್ತೆಯ ಮಾತಿಗೆ ಆಕೆಯು ಎದುರು ಹೇಳುವಂಥವಳಾಗಿ ಕಂಡು ಬಂದರೂ ಕೂಡ
ಆಕೆಯ ಹಿನ್ನೆಲೆಯನ್ನು ನೋಡುವ ಸಂದರ್ಭದಲ್ಲಿ ಪ್ರೇರೆ ಆಕೆಯು ತನ್ನ ಅತ್ತೆಯನ್ನು ತುಂಬ ಪ್ರೀತಿ ಮಾಡತಕ್ಕಂಥ ವ್ಯಕ್ತಿಯಾಗಿದ್ದಳು. ಅದಕ್ಕಿಂತಲೂ ಅಧಿಕವಾಗಿ ತಾನು ಕಂಡುಕೊಂಡಂಥ ಇಸ್ರಾಯೇಲ್ ದೇವರ ಮೇಲೆ ಆಕೆಯು ಅಧಿಕವಾದಂಥ ಪ್ರೀತಿಯನ್ನಿಟ್ಟಂಥವಳಾಗಿ ಮತ್ತು ಆ ದೇವರನ್ನು ತುಂಬ ಸೇವಿಸಿ ಅಥವಾ ಆ ದೇವರಿಗೆ ಭಯಪಟ್ಟಂತಹ ಸ್ತ್ರೀಯಾಗಿ ಈ ರೂತಳನ್ನು ನಾವು ಗಮನಿಸ್ತಾ ಇದ್ದೇವೆ. ಹೌದು, ಈ ರೂತಳು ಆ ರೀತಿಯಾಗಿ ತೀರ್ಮಾನ ಮಾಡಿ ತನ್ನ ಅತ್ತೆಯ ಕಷ್ಟ ಕಾಲದಲ್ಲಿಯೂ ಕೂಡ ಆಕೆಯನ್ನು ಬಿಡದೆ ಆಕೆಯನ್ನು ಅಂಟಿಕೊಂಡು ಆಕೆಯ ಜೊತೆಯಲ್ಲಿಯೇ ಆಕೆಯು ಏನು ಮಾಡ್ತಾಳೆ ಅಂತಂದರೆ ಈ ಯಹೂದ ಪ್ರಾಂತಕ್ಕೆ ವಾಪಸ್ಸು ಹೋಗುವಂಥ ಸಂದರ್ಭದಲ್ಲಿ ಪ್ರೇರೆ ಈ ರೂತಳನ್ನು ದೇವರು ತುಂಬ ಉನ್ನತ ಸ್ಥಿತಿಗೆ ತರ್ತಾಳೆ. ತನ್ನ ಅತ್ತೆ ಮನೆಗೆ ಹೋದಾಗ ಅಲ್ಲಿ ಕೂಡ ಆಕೆ ಸುಖವಾಗಿ ಕಾಲ ಕಳೆಯಲಿಲ್ಲ. ಯಾವಾಗಲೂ ಕೂಡ ಹೋಗಿ ಆ ಒಂದು ಜವೆಗೋದಿಯ ಆ ಕೊಯ್ಲಿನ ಸಮಯದಲ್ಲಿ ಆಕೆ ಪ್ರತಿ ದಿವಸ ಹೋಗಿ ಹೊಲದಲ್ಲಿ ಅಕ್ಕಲು ತೆನೆಗಳನ್ನು ಹಾಯ್ದುಕೊಂಡು ಬಂದು ತನ್ನ ಅತ್ತೆಯನ್ನು ಪೋಷಿಸಿ ಮತ್ತು ತಾನು ಕೂಡ ಜೀವನ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಆದರೆ ದೇವರು ಅವರನ್ನು ಆ ರೀತಿಯಾಗಿ ಅಲ್ಲಿ ಅದೇ ಕಷ್ಟದಲ್ಲಿ ಬಿಡಲಿಲ್ಲ. ಮುಂದೆ ನಾವು ನೋಡುವ ಸಂದರ್ಭದಲ್ಲಿ ದೇವರು ಆಕೆಯನ್ನು ಈ ಬೋವಜ ಅನ್ನುವಂತಹ ಒಬ್ಬ ಧ್ವನಿಯ ಜೊತೆಯಲ್ಲಿ ಮದುವೆ ಆಗುವುದಕ್ಕೆ ದೇವರು ಆಕೆಗೆ ಅಪ್ಪಣೆಯನ್ನು ಕೊಟ್ಟರು. ಹೀಗೆ ತನ್ನ ಒಂದು ಅತ್ತೆಯನ್ನು ಅಂಟಿಕೊಂಡು ಅಥವಾ ತನ್ನ ಅತ್ತೆಯು ಸೇವಿಸುವಂತಹ ದೇವರನ್ನು ಸೇವಿಸಿ ಆ ದೇವರನ್ನು ಹಿಂಬಾಲಿಸಿ ನಡೆಯುವುದಕ್ಕೆ ತೀರ್ಮಾನ ಮಾಡಿಕೊಂಡಂತಹ ಈ ಒಂದು ಆ ರೂತಳ ಒಂದು ಜೀವಿತ ನಿಜವಾಗಿಯೂ ಕೂಡ ಅನುಕರಣೀಯವಾದದ್ದು. ಮತ್ತು ಈ ರೂತಳು ಆ ರೀತಿಯಾಗಿ ತೀರ್ಮಾನ ಮಾಡಿಕೊಂಡ ಕಾರಣದಿಂದಾಗಿ ಆಕೆಯು ಬೋವಜನಿಗೆ ಮದುವೆ ಆಗ್ತಾಳೆ. ಮುಂದೆ ಬೋವಜನ ವಂಶಕ್ರಮದಲ್ಲಿಯೇ ದಾವೀದನು ಹುಟ್ಟಿ ಬರ್ತಾನೆ. ಆ ದಾವೀದನ ವಂಶದಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಕೂಡ ಹುಟ್ಟಿ ಬರುತ್ತಾರೆ. ಪ್ರೀತಿಯ ದೇವಜನರೇ, ನಾವು ಯೇಸು ಕ್ರಿಸ್ತರ ವಂಶಾವಳಿಯಲ್ಲಿ ನೋಡುವಾಗ ಕೆಲವೇ ಸ್ತ್ರೀಯರನ್ನು ಕುರಿತು ನಾವು ನೋಡ್ತೇವೆ. ಆ ಸ್ತ್ರೀಯರಲ್ಲಿ ಈ ರೂತಳ ಹೆಸರು ಕೂಡ ಈ ವಂಶಾವಳಿಯ ಕ್ರಮದಲ್ಲಿ ಬರೆಯಲ್ಪಟ್ಟಿದೆ. ಗಮನಿಸ್ರಿ, ಆ ದಿನದಲ್ಲಿ ನವೋಮಿಯನ್ನು ಹಿಂಬಾಲಿಸಿ ನವೋಮಿಯನ್ನು ಪ್ರೀತಿಸಿ ನವೋಮಿಯ ದೇವರನ್ನು ಪ್ರೀತಿಸಿದಂತಹ ಆ ರೂತಳು ತನ್ನ ಯೌವನದ ಇಚ್ಛೆಗಳಿಂದ ದೂರವಾಗಿದ್ದು ತನ್ನ ಅತ್ತೆಯ ಜೊತೆಯಲ್ಲಿ ಕಷ್ಟಪಡುವುದಕ್ಕೆ ತನ್ನ ಅತ್ತೆಯ ಜೊತೆಯಲ್ಲಿ ಸಾಯುವುದಕ್ಕೂ ಕೂಡ ತೀರ್ಮಾನಿಸಿ ತನ್ನ ಅತ್ತೆಯನ್ನು ಅಂಟಿಕೊಂಡು ನಡೆದ ಕಾರಣದಿಂದಾಗಿ ಆಕೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರ ಆ ಒಂದು ಮೂಲದಲ್ಲಿ ಅಥವಾ ಅವರ ಒಂದು ಏನಂದರೆ ವಂಶಾವಳಿಯಲ್ಲಿ ಅವರ ಒಂದು ಹೆಸರು ಅಂದರೆ ರೂತಳ ಹೆಸರು ಕೂಡ ಸೇರ್ಪಡೆ ಆಗುವುದಕ್ಕೆ ಆಕೆಯು ಕಾರಣಲಾದಳು. ಆದ್ದರಿಂದ ಇವತ್ತು ಕಷ್ಟ ಬಂದಿದೆ ಎಂಬುದಾಗಿ ನಾವು ದೇವರನ್ನು ಬಿಟ್ಟು ಹೋಗದೆ, ಇವತ್ತು ನಮಗೆ ಬಾಧೆ ಇದೆ, ಇಕ್ಕಟ್ಟಿದೆ, ನಮಗೆ ಸಮಸ್ಯೆ ಇದೆ, ವೇದನೆ ಇದೆ ಎಂಬುದಾಗಿ ನಾವು ದೇವರನ್ನು ಬಿಟ್ಟು ಹೋಗುವುದಾದರೆ ಮುಂದೆ ಬರ್ತಕ್ಕಂಥ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೇವೆ. ಆದ್ದರಿಂದ ಈ ರೂತಳು ಮಾಡಿದಂಥ ತೀರ್ಮಾನ ಒಳ್ಳೆಯ ತೀರ್ಮಾನ. ಕಷ್ಟ ಕಾಲದಲ್ಲಿ ತನ್ನ ಅತ್ತೆಯನ್ನು ಬಿಡಲಿಲ್ಲ. ಆಕೆಯು ತನ್ನ ಅತ್ತೆಯನ್ನು ಅಂಟಿಕೊಂಡೇ ನಡೆದ ಕಾರಣದಿಂದಾಗಿ ಮುಂದೆ ಆಕೆಯು ಆಶೀರ್ವಾದಕ್ಕೆ ಪಾತ್ರಳಾದಳು. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರತಕ್ಕಂಥ ಪ್ರಿಯ ಸಹೋದರಿ, ನಿನ್ನ ಜೀವಿತ ಹೇಗಿದೆ? ನಿನ್ನ ಸಂಬಂಧ ನಿನ್ನ ಅತ್ತೆ ಜೊತೆಯಲ್ಲಿ ಹೇಗಿದೆ? ಅತ್ತೆಯನ್ನು ಪ್ರೀತಿಸ್ತಾ ಇದೆಯಾ? ನೀನು ನಿನ್ನ ಜೀವಿತದಲ್ಲಿ ಕಷ್ಟ ಬಂದಿದೆ ಎಂಬುದಾಗಿ ಬೇರೆ ಯಾರನ್ನೋ ಹೊಣೆ ಮಾಡ್ತಾ ಇದೆಯಾ? ನಿನ್ನ ಕಷ್ಟದಲ್ಲಿ ನಿನ್ನ ನಂಬಿಗಸ್ತಳಾಗಿ ನಿಂತುಕೊಳ್ಳುವುದಾದರೆ ಮುಂದೆ ಒಂದು ದಿನ ಬರುತ್ತೆ, ನಿನಗೆ ಖಂಡಿತವಾಗಿಯೂ ದೇವರು ಪ್ರತಿಫಲವನ್ನು ಆಶೀರ್ವಾದವನ್ನು ಕೊಡುವಂಥವನಾಗಿದ್ದಾನೆ. ಆದ್ದರಿಂದ ಕಷ್ಟ ಬಂದಿದೆ ಎಂಬುದಾಗಿ ದೇವರನ್ನು ತಿರಸ್ಕರಿಸದೆ, ಕಷ್ಟ ಬಂದಿದೆ ಎಂಬುದಾಗಿ ದೇವರನ್ನು ದೂಷಿಸದೆ, ನಿನ್ನ ಕಷ್ಟದಲ್ಲಿಯೂ ದೇವರನ್ನು ಆತುಕೊಂಡೇ ಜೀವಿಸುವುದಾದರೆ ಖಂಡಿತವಾಗಿ ನಿನ್ನನ್ನು ಕೂಡ ದೇವರು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ನಿಮಗೆ ದೇವರು ತನ್ನ ಆಶೀರ್ವಾದವನ್ನು ಕೃಪೆಯನ್ನು ದಯಪಾಲಿಸಲಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿ. God bless you.